वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारग्नं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सद्गुरुं सच्चिदानन्दं चातुवर्यं सनातनं सद्वेदान्तप्रवक्तारं सदा स्वान्ते स्मराम्यहम्। ॐ नमो ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महभ्यो नमो गुरुभ्यः। ಓಂ ಶಾಂತಿ ಶಾಂತಿ ಶಾಂತಿಃ ಅಂತ ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ನಾವು ಪ್ರಶ್ನೋಪನಿಷತ್ನ ನೋಡ್ತಾ ಇದ್ವಿ. ಅದನ್ನ ಮುಂದುವರ್ಸೋಣ. ಇದುವರೆಗೆ 2 ಪ್ರಶ್ನೆಯನ್ನ ಮುಗಿಸಿ 3ನೇ ಪ್ರಶ್ನೆಯನ್ನ ನೋಡ್ತಾ ಇದ್ವಿ. 3ನೇ ಪ್ರಶ್ನೆಯಲ್ಲೇ ಕೌಸಲ್ಯಾಶ್ಚ ಅಶ್ವಲಾಯನಃ ಅನ್ನೋ ಮಹರ್ಷಿಗಳು ಪ್ರಾಣನ ಒಂದು ಸೃಷ್ಟಿ ಯಾವ ರೀತಿ ಆಯ್ತು ಅಂದ್ರೆ ಪ್ರಾಣನಿಗೂ ಆಧಾರ ಯಾರು ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಇನ್ನ ಉಳಿದ ಮೊದಲೆರಡು ಪ್ರಶ್ನೆ ಅಲ್ಲೇ ಇಡೀ ಈ ಜಗತ್ತಿಗಾಗ್ಲಿ ಈ ಶರೀರ ನಡೆಯೋದಕ್ಕಾಗ್ಲಿ ಪ್ರಾಣನೇ ಆಧಾರ, ಪ್ರಜಾಪತಿಯ ಆಧಾರ ಆದಿ ದೈವಿಕವಾಗಿ. ಇನ್ನ ಶರೀರದ ಒಳಗೆ ಆಧ್ಯಾತ್ಮಿಕವಾಗಿ ಈ ಪ್ರಾಣನಿಂದನೇ ಈ ಶರೀರ ನಡೀತಾ ಇರೋದು ಅನ್ನೋದನ್ನ ಹೇಳಿದ್ರಲ್ಲ. ಈಗ ಆ ಪ್ರಾಣನಿಗೆ ಅಥವಾ ಆ ಪ್ರಜಾಪತಿಗೆ ಯಾರು ಆಧಾರ ಆಗಿ ಇರೋದು ಅನ್ನೋದನ್ನ ಕೇಳ್ತಾರೆ. ಅದು ಅವರು ಬ್ರಹ್ಮನ ವಿಷಯವನ್ನೇ ಕೇಳ್ತಿದ್ದಾರೆ. ಎಲ್ಲದಕ್ಕೂ ಆಧಾರವಾಗಿರುವಂತದ್ದು ಯಾವುದು, ಆ ತತ್ವ ಯಾವುದು ಅಂತ ಕೇಳ್ತಿದ್ದಾರೆ ಅಂದ್ರೆ ಅವರು ಬ್ರಹ್ಮನ ವಿಷಯ ಕೇಳ್ತಿದ್ದಾರೆ ಅಂತ ವಿಫಲಾದ ಮಹರ್ಷಿಗಳು ಅವ್ರನ್ನ ಹೊಗಳ್ತಾರೆ. ನೀನು ಅತಿ ಪ್ರಶ್ನೆಯನ್ನ ಮಾಡಿದ್ಯಾ ಅಂದ್ರೆ ಯಾವ್ದನ್ನೊಂದನ್ನು ತಿಳ್ಕೋಬೇಕೋ ಅದನ್ನೇ ಕೇಳಿದ್ಯಾ, ನೀನು ಬ್ರಹ್ಮನಿಷ್ಠನಾಗಿದ್ಯಾ ಅಂತ ಹೊಗಳಿ ಆಮೇಲೆ ಅವ್ರಿಗೆ ಹೇಳ್ತಾರೆ ಪ್ರಾಣನ ಉತ್ಪತ್ತಿ ಹೇಗಾಯ್ತು, ಶರೀರದ ಒಳಗೆ ಪ್ರಾಣ ಹೇಗ್ ಬಂದೆ ಅನ್ನೋದನ್ನೆಲ್ಲ ವಿವರಿಸ್ತಾ ಇರ್ತಾರೆ. ಆತ್ಮನಿಂದನೇ ಈ ಪ್ರಾಣ ಹುಟ್ಟುತ್ತಾನೆ. ಯಾವ ರೀತಿ ಪುರುಷನಲ್ಲೇ, ಒಬ್ಬ ಮನುಷ್ಯನಲ್ಲೇ ಅವನ ನೆರಳು ಯಾವ ರೀತಿ ಹುಟ್ಟುತ್ತೆ, ಮನುಷ್ಯನಿಂದ ಯಾವ ರೀತಿ ಹುಟ್ಟುತ್ತೆ, ಸೂರ್ಯನ ಕಾರಣದಿಂದ ಅವನಿಗೆ ನೆರಳು ಕಾಣುತ್ತೆ. ಸೂರ್ಯ ಯಾವ ದಿಕ್ಕಿನಲ್ಲಿದ್ದಾನೆ, ಎಲ್ಲಿ ಬೆಳಕು ಬೀಳ್ತಾ ಇದೆ ಅನ್ನೋದ್ರ ಮೇಲೆ ಅವನ್ಗೆ ನೆರಳು ಕಾಣುತ್ತಲ್ಲ. ಆದ್ರೆ ಅವನು ಆ ಮನುಷ್ಯನಿಗಿಂತ ನೆರಳು ಬೇರೆ ಅಲ್ಲ. ಮನುಷ್ಯನ ಆಧಾರದ ಮೇಲೆ ಅವನಿರೋದಕ್ಕೆ ಅಲ್ಲಿ ನೆರಳು ಕಾಣ್ತಾ ಇದೆ, ಆದ್ರೆ ನೆರಳಿಗೆ ಸತ್ಯತ್ವ ಇರಲ್ಲ. ಅದೇ ರೀತಿ ಈ ಆತ್ಮನಿಂದ ಈ ಪ್ರಾಣನು ಹುಟ್ತಾನೆ ಅಂದ್ರೆ ಹುಟ್ಟಿದಂತೆ ತೋರ್ತಾನೆ. ಆತ್ಮನಿಗಿಂತ ಅವನು ಬೇರೆ ಅಲ್ಲ. ಅವನು ಆತ್ಮ ಅಂದ್ರೆ ಇಲ್ಲಿ ಪರಮಾತ್ಮ ಅಥವಾ ಪರಬ್ರಹ್ಮನ ಬಗ್ಗೆ ಹೇಳ್ತಾ ಇರೋದು. ಅದಕ್ಕಿಂತ ಅವನು ಬೇರೆ ಅಲ್ಲ. ಅವನ ಆಧಾರದಿಂದ ಇವನು ಈ ರೀತಿ ಪ್ರಾಣನು ಹುಟ್ಟಿದಾಗೆ ಅನ್ಸುತ್ತೆ. ಅವನು ಕೂಡ ಸರ್ವವ್ಯಾಪಿ ಆಗಿರ್ತಾನೆ. ಪ್ರಾಣ ಒಂದ್ಸತಿ ಅವನು ಹುಟ್ಟಿದಾನೆ ಅಂದಾಗ ಅವನು ಸರ್ವವ್ಯಾಪಿಯಾಗಿ ಇನ್ನ ಅವನಿಂದಾನೇ ಈ ಶರೀರ ನಡೀತಾ ಇರುತ್ತೆ. ಅವನು ಯಾವ ರೀತಿ ಈ ಶರೀರದ ಒಳಗಡೆ ಸೇರ್ಕೊಂಡು ಯಾವ ರೀತಿ ತನ್ನ ಕೆಲಸನ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡೋಣ. 4ನೇ ಮಂತ್ರ. ಯಥಾ ಸಾಮ್ರಾಡೇವ ಅಧಿಕೃತಾನ್ ವಿನಿಯುಂಕ್ತೆ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಇತಿ ಏವ ಏಷಃ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಏವ ಸನ್ನಿಧತ್ತೆ. ಯಥಾ ಸಾಮ್ರಾಟ್ ಯಾವ ರೀತಿ ಒಬ್ಬ ರಾಜ ಅಧಿಕೃತಾನೇವ ವಿನಿಯುಂಕ್ತೆ ಅಂದ್ರೆ ಅಧಿಕಾರಗಳನ್ನ ವಿನಿಯುಂಕ್ತೆ ನಿಯಮಿಸ್ತಾನೆ. ಎಲ್ಲಿ ನಿಯಮಿಸ್ತಾನೆ, ಇಂತಿಂತ ಗ್ರಾಮದಲ್ಲೇ. ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಅಂತ. ಈ ಒಂದು ಗ್ರಾಮನ ನೀನ್ ನೋಡ್ಕೋ, ಈ ಒಂದು ಗ್ರಾಮನ ನೀನ್ ನೋಡ್ಕೋ ಅಂತ ರಾಜ ಯಾವ ರೀತಿ ಬೇರೆ ಬೇರೆಯವ್ರನ್ನ ಆ ಗ್ರಾಮಗಳನ್ನ ನೋಡ್ಕೊಳ್ಳೋದಕ್ಕೆ ಅನ್ನೋ ಕಾರ್ಯದಲ್ಲೇ ಬೇರೆಯವ್ರನ್ನ ನಿಯಮಿಸ್ತಾನೋ ಅದೇ ರೀತಿ ಏವಮೇವ ಅದೇ ರೀತಿ ಏಷಃ ಪ್ರಾಣಃ ಅದೇ ಪ್ರಾಣನು ಇತರಾನ್ ಪ್ರಾಣಾನ್ ಬೇರೆ ಬೇರೆ ಪ್ರಾಣಗಳನ್ನ ಪೃಥಕ್ಕೇವ ಸನ್ನಿಧತ್ತೆ ಬೇರೆ ಬೇರೆಯಾಗಿ ಇಂತಿಂತ ಕೆಲ್ಸಗಳನ್ನ ನೀವು ಮಾಡಿ ಅಂತ ಆ ಪ್ರಾಣನು ಅವ್ರಿಗೆ ನಿಯಮಿಸಿ ಹೇಳ್ತಾನೆ ಬೇರೆ ಬೇರೆ ಪ್ರಾಣಗಳಿಗೆ. ಇಲ್ಲಿ ರಾಜ ನಿಜವಾಗ್ಲೂನೆ ಬೇರೆ ಮನುಷ್ಯರನ್ನ ಇಡ್ಬೇಕಾಗತ್ತೆ, ಇಂತಿಂತ ಗ್ರಾಮನ ನೋಡ್ಕೊಳ್ಳಿ ಅಂತ. ಆದ್ರೆ ಪ್ರಾಣನು ತಾನೇ ಆ ರೀತಿ ಆಗ್ತಾನೆ. ತಾನೇ ಐದು ವಿಧವಾಗಿ ವಿಭಾಗಿಸ್ಕೊಂಡು ತನ್ನನ್ನೇ ತಾನೇ ವಿಭಾಗಿಸ್ಕೊಂಡು ಆ ರೀತಿ ಒಂದೊಂದು ವಿಭಾಗ ಅಂದ್ರೆ ಒಂದೊಂದು ಪ್ರಾಣ ಒಂದೊಂದು ಕೆಲಸ ಮಾಡೋ ತರ ಮಾಡ್ತಾನೆ ಇಲ್ಲಿ ಪ್ರಾಣ. ಇನ್ನ ಅದನ್ನ ಭಾಷ್ಯದ ಸಮೇತ ನೋಡೋಣ. ಯಥಾ ಅಂದ್ರೆ ಏನ ಪ್ರಕಾರೇಣ ಯಾವ ರೀತಿ ಲೋಕೆ ರಾಜ ಸಾಮ್ರಾಡೇವ ಗ್ರಾಮಾದಿಷು ಅಧಿಕೃತಾನ್ ವಿನಿಯುಂಕ್ತೆ
ಯಾವ ರೀತಿ ಲೋಕದಲ್ಲೇ ಸಾಮ್ರಾಡೇವ ಅಂದ್ರೆ ಸಾಮ್ರಾಜ್ಯ ರಾಜ ಏನ್ ಮಾಡ್ತಾನೆ, ಬೇರೆ ಬೇರೆ ಗ್ರಾಮಗಳಿಗೆ ಅಧಿಕಾರಿಗಳನ್ನ ವಿನಿಯೋಗಿಸ್ತಾನೆ. ಅಂದ್ರೆ ಆ ಹಳ್ಳಿ, ಇವಾಗ ಒಂದು ಸಿಟಿ ಅಂತ ಅಂದ್ರೆ ಒಂದು ಸಿಟಿಯಲ್ಲೇ ಬೇರೆ ಬೇರೆ ತಾಲೂಕುಗಳು ಹೆಂಗಿರುತ್ತೋ ಆ ರೀತಿ ಬೇರೆ, ಇವಾಗ ರಾಜ್ಯ ಇದ್ರೆ ಅದಕ್ಕೆ ಬೇರೆ ಬೇರೆ ತಾಲೂಕು ಅಥವಾ ಹಳ್ಳಿಗಳು ಅಂತೆಲ್ಲ ಇರುತ್ತಲ್ವಾ, ಅದಕ್ಕೆಲ್ಲ ಇಂತಿಂತ ಗ್ರಾಮವನ್ನ, ಇಂತಿಷ್ಟು ಪ್ರದೇಶವನ್ನ ನೀವ್ ನೋಡ್ಕೊಳ್ಳಿ ಅಂತ ಅಧಿಕಾರಿಗಳನ್ನ ನಿಯಮಿಸ್ತಾನೆ ರಾಜ ಅಲ್ವಾ. ಕಥಂ, ಯಾವ ರೀತಿ ನಿಯಮಿಸ್ತಾ ಅಂದ್ರೆ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಇತಿ, ಈ ಗ್ರಾಮವನ್ನು ನೀವ್ ನೋಡ್ಕೊಳ್ಳಿ ಅಂತ ನಿಯಮಿಸ್ತಾನೆ. ಏವಮೇವ ಯಥಾ ಅಯಂ ದೃಷ್ಟಾಂತಹ, ಈ ದೃಷ್ಟಾಂತ ಯಾವ ರೀತಿ ಇದೆಯೋ ಅದೇ ರೀತಿ ಏಷಃ ಮುಖ್ಯ ಪ್ರಾಣ, ಈ ಮುಖ್ಯ ಪ್ರಾಣನು ಏನ್ ಮಾಡ್ತಾನೆ, ಇತರಾನ್ ಪ್ರಾಣಾನ್, ಬೇರೆ ಪ್ರಾಣಗಳನ್ನ, ಚಕ್ಷುರಾದೀನ್ ಆತ್ಮಭೇದಾಂಶ್ಚ ಪೃಥಕ್ ಪೃಥಕ್ಕೇವ ಯಥಾಸ್ಥಾನಂ ಸನ್ನಿಧತ್ತೆ ವಿನಿಯುಂಕ್ತೆ. ಈ ಮುಖ್ಯ ಪ್ರಾಣನ್ ಏನ್ ಮಾಡ್ತಾನೆ, ಬೇರೆ ಪ್ರಾಣಗಳನ್ನ, ಎಲ್ಲಿ ಚಕ್ಷುರಾದೀನ್ ಆತ್ಮಭೇದಾನ್, ಬೇರೆ ಬೇರೆ ವೃತ್ತಿಗಳನ್ನ, ಇಲ್ಲಿ ಚಕ್ಷುರಾದೀನ್ ಅಂದ್ರೆ ಆಯಾ ಸ್ಥಾನಗಳಲ್ಲ, ಈಗ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ಅಧಿಷ್ಠಾನ ದೇವತೆಗಳಿರ್ತಾರಲ್ಲ, ಅವರಾಗಿ ಕೂಡ ನಿಯಮಿಸ್ತಾನೆ. ಅದಾದ್ಮೇಲೆ ಪ್ರಾಣ ಅವನು ಕೂಡ 5 ವಿಭಾಗವಾಗಿ ಪ್ರಾಣ ಅಪಾನ ಅನ್ನೋ ಬೇರೆ ಬೇರೆ ಹೆಸರುಗಳಿಂದ ತನ್ನನ್ನ ತಾನು ವಿಭಜಿಸ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಅವನೇ ಆ ಬೇರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಆಧಾರವಾಗಿರ್ತಾನೆ. ಇದ್ದು ಪೃಥಕ್ ಬೇರೆ ಬೇರೆಯಾಗೆ ಇದ್ದು ಯಥಾಸ್ಥಾನಂ, ಯಾವ್ಯಾವ ಸ್ಥಾನದಲ್ಲೇ ಯಾವ್ಯಾವ ರೀತಿ ಕೆಲಸ ಮಾಡ್ಬೇಕೋ ಅದನ್ನ ಮಾಡ್ತಾ ಇರ್ತಾನೆ ಅಂತ. ಸನ್ನಿಧತ್ತೆ ಅಂದ್ರೆ ವಿನಿಯುಕ್ತೆ ಅಂದ್ರೆ ವಿನಿಯೋಗಿಸ್ಕೊಂಡಿದ್ದಾನೆ, ಅವನನ್ನ ಅವನು ಆ ಸ್ಥಾನದಲ್ಲೇ ಆ ರೀತಿಯಾದ ಕೆಲಸ ಮಾಡುವಂಗೆ ತೊಡಗಿಸ್ಕೊಂಡಿದ್ದಾನೆ ಅಂತ. ತತ್ರ ವಿಭಾಗ, ಇನ್ನ ಆ ವಿಭಾಗ ಯಾವ ರೀತಿ ಇದೆ ಅಂದ್ರೆ 5ನೇ ಮಂತ್ರದಲ್ಲಿ ನೋಡೋಣ. ಪಾಯೂಪಸ್ಥೆ ಅಪಾನಂ ಚಕ್ಷುಶ್ರೋತ್ರೆ ಮುಖನಾಸಿಕಾಭ್ಯಾಂ ಪ್ರಾಣಃ ಸ್ವಯಂ ಪ್ರತಿಷ್ಠತೆ ಮಧ್ಯೇತು ಸಮಾನಃ ಏಷಃ ಹಿ ಏತತ್ ಹುತಂ ಅನ್ನಂ ಸಮಂ ನಯತಿ ತಸ್ಮಾತ್ ಏತಾಹ ಸಪ್ತಾರ್ಚಿಷಿ ಭವಂತಿ. ಇನ್ನ ಪ್ರಾಣನು ಯಾವ ರೀತಿ ತನ್ನನ್ನ ತಾನು ವಿಭಾಗಿಸ್ಕೊಂಡಿದ್ದಾನೆ ಅಂದ್ರೆ, ಪಾಯೂಪಸ್ಥೆ ಅಪಾನಂ, ಮೊದ್ಲು ಈ ಮಂತ್ರದಲ್ಲೇ 3 ಪ್ರಾಣಗಳನ್ನ ಹೇಳ್ತಾರೆ. ಮುಂದಿನ 6ನೇ ಮಂತ್ರದಲ್ಲೇ ಉಳಿದ 2 ಪ್ರಾಣಗಳನ್ನ ಹೇಳ್ತಾರೆ. ಪ್ರಾಣ ಅಪಾನ ಸಮಾನ ಅದು ಗೊತ್ತಿದೆ ಅಲ್ವಾ. ಇಲ್ಲಿ ಅಪಾನ ವಾಯು ಪಾಯೂಪಸ್ಥದಲ್ಲೇ ಇರುತ್ತೆ. ಇನ್ನ ಚಕ್ಷುಶ್ರೋತ್ರೆ ಮುಖನಾಸಿಕಾಭ್ಯಾಮ್, ಇನ್ನ ಮುಖನಾಸಿಕಾಭ್ಯಾಮ್ ಅಥವಾ ಮುಖದಲ್ಲೇ, ಕಣ್ಣು ಕಿವಿ ಅಥವಾ ಮುಖದಲ್ಲೇ ಯಾರಿರ್ತಾರೆ, ಪ್ರಾಣ ಅವನೇ ಸ್ವಯಂ ಪ್ರತಿಷ್ಠತೆ, ಸ್ವಯಂ ಆ ಪ್ರಾಣನೇ, ಸ್ವತಃ ಆ ಪ್ರಾಣನೇ ಅಲ್ಲಿ ಇರ್ತಾನೆ. ಎಲ್ಲಿ, ಮುಖದಲ್ಲೇ, ಮುಖಭಾಗದಲ್ಲೇ ಆ ಪ್ರಾಣನೇ ಅಲ್ಲಿ ಇರ್ತಾನೆ ಅಂತ. ಮಧ್ಯೇತು ಸಮಾನಃ, ಮಧ್ಯೆ ಸಮಾನಃ ಅಂದ್ರೆ ಹೊಟ್ಟೆಯ ಭಾಗದಲ್ಲೇ, ಮಧ್ಯದಲ್ಲೇ ಸಮಾನ ಅನ್ನೋ ಪ್ರಾಣ ಅಂದ್ರೆ ಪ್ರಾಣ ಅಪಾನ ಸಮಾನ ಅಂತ 3ನೇ ಭಾಗ ಏನಿದೆಯೋ ಅದಿರುತ್ತೆ. ಏಷಃ ಹಿ ಏತತ್ ಹುತಂ ಅನ್ನಂ ಸಮಂ ನಯತಿ, ಈ ಸಮಾನ ಅನ್ನೋ ಪ್ರಾಣನೇ ನಾವು ತಿನ್ನಂತ ಅನ್ನವನ್ನ ಸಮವಾಗಿ ನಯತಿ ಅಂದ್ರೆ ಎಲ್ಲ ಆ ಅನ್ನದ ಶಕ್ತಿಯನ್ನ ಸಮವಾಗಿ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಕೊಡುವಂತದ್ದು ಈ ಸಮಾನ ಅನ್ನೋ ಪ್ರಾಣನೇ. ತಸ್ಮಾತ್ ಏತಾಹ ಸಪ್ತಾರ್ಚಿಷಿ ಭವಂತಿ, ಅದಕ್ಕೆ ಇದನ್ನ ಸಪ್ತಾರ್ಚಿಷಿ ಅಂದ್ರೆ 7 ರೀತಿಯ ಅಗ್ನಿಗಳು, ಮುಂಡಕೋಪನಿಷತ್ನಲ್ಲೂ ಹೇಳ್ತಾರಲ್ಲ, ಕಾಳಿ ಕರಾಳಿ ಅಂತ 7 ರೀತಿಯ ಅಗ್ನಿಗಳಾಗೆ ಈ ಪ್ರಾಣನು ಸಮವಾಗಿ ಅಗ್ನಿ ರೂಪದಲ್ಲಿ ಇರ್ತಾನೆ. ಭಗವದ್ಗೀತೆಯಲ್ಲೂ ಹೇಳ್ದಂಗೆ ಅಹಂ ವೈಶ್ವಾನರೋ ಭೂತ್ವ ಅಂತ ನಮ್ಮ ಹೊಟ್ಟೆಯಲ್ಲಿರೋ ವೈಶ್ವಾನರ ಅಗ್ನಿಯಾಗೆ ಏನಿರ್ತಾನೆ ಅವನು ಸಮಾನ ಅನ್ನೋ ಪ್ರಾಣನ ಆ ರೂಪದಲ್ಲಿ ಇದ್ಕೊಂಡು ಸಮವಾಗಿ ಎಲ್ಲ ನಾವು ತಿನ್ನಂತ ಆಹಾರದ ಶಕ್ತಿಯನ್ನ ಸಮವಾಗಿ ಎಲ್ಲಾ ಕಡೆ ತಲುಪಿಸ್ತಾ ಇರುತ್ತೆ ಅಂತ. ಇನ್ನ ಇದನ್ನ ಭಾಷ್ಯದ ಸಮೇತ ನೋಡೋಣ. ಪಾಯೂಪಸ್ಥೆ, ಪಾಯು ಚ ಉಪಸ್ಥಃ ಚ ಪಾಯೂಪಸ್ಥಂ ತಸ್ಮಿನ್ ಅಂದ್ರೆ ಇಲ್ಲಿ ಸಮಾಸ, ಪಾಯೂಪಸ್ಥೆ ಅಂತ ಸಮಾಸ ಅಲ್ವಾ, ಅದಕ್ಕೆ ಅದನ್ನ ಸಮಾಸವನ್ನ ಬಿಡಿಸಿ ತೋರಿಸಿದ್ದಾರೆ. ಪಾಯು ಮತ್ತೆ ಉಪಸ್ಥ ಯಾವುದು ಅಂದ್ರೆ ಒಂದು ಗುದದ್ವಾರ ಮತ್ತೆ ಜನನೇಂದ್ರಿಯ. ಸೊ ಎಕ್ಸ್ಕ್ರೀಷನ್ ಎಲ್ಲ ಆಗುತ್ತೋ ಅಂದ್ರೆ ಹೊರಗೆ ಹೋಗುವಂತ ಪ್ರಾಣಕ್ಕೆ ಅಪಾನ ಅಂತ ಹೇಳ್ತಾರೆ. ಎಲ್ಲೆಲ್ಲಿಂದ
ಹೊರಗಡೆ ಹೋಗುತ್ತೋ ಗಾಳಿ ಆಗಿರ್ಬೋದು, ಅದೆಲ್ಲ ಕೂಡ ಅಪಾನವಾಯು ಆಗತ್ತೆ. ಅಪಾನಂ ಆತ್ಮಭೇದ ಮೂತ್ರ ಪುರೀಷಾದಿ ಅಪನಯನಂ ಕುರ್ವನ್, ಮೂತ್ರ ಪುರೀಷ ಆ ತರದನ್ನೆಲ್ಲ ಅಪನಯನಂ ಕುರ್ವನ್, ಆ ತರದನ್ನೆಲ್ಲ ಈ ದೇಹದಿಂದ ಹೊರಗೆ ಹಾಕುವಂತ ಕೆಲ್ಸವನ್ನ ಮಾಡತ್ತೆ. ಕುರ್ವನ್ ತಿಷ್ಠತಿ ಸನ್ನಿಧತ್ತೆ, ಅದು ಮಾಡ್ತಾ ಅಲ್ಲಿ ಇರುತ್ತೆ ಅದು ಅಂತ. ಯಾವುದು ಅಪಾನ ಅನ್ನೋ ವಾಯು ಈ ಪಾಯುಪಸ್ಥ ಅನ್ನೋ ಜಾಗದಲ್ಲೇ ಇದ್ದು ಏನೇನು ದೇಹದಿಂದ ಹೊರಗೆ ಹಾಕ್ಬೇಕೋ ಆ ಕೆಲ್ಸವನ್ನ ಮಾಡ್ತಾ ಇರುತ್ತೆ ಅಂತ. ಅದೇ ರೀತಿ ತಥಾ ಚಕ್ಷುಶ್ರೋತ್ರೆ ಚಕ್ಷುಹು ಚ ಶ್ರೋತ್ರಂ ಚ ಚಕ್ಷುಶ್ರೋತ್ರಂ ತಸ್ಮಿನ್ ಚಕ್ಷುಶ್ರೋತ್ರೆ ಅಂದ್ರೆ ಕಣ್ಣು ಮತ್ತೆ ಮೂಗು ಆ ಇದೆರಡು ಸೇರಿ ಚಕ್ಷುಶ್ರೋತ್ರ ಆಗಿದೆ. ಇನ್ನ ಮುಖನಾಸಿಕಾಭ್ಯಾಮ್, ಮುಖ ಅಂದ್ರೆ ಇಲ್ಲಿ ಮುಖ ಅಂದ್ರೆ ಫೇಸ್ ಅಂತ ಏನ್ ಕರಿತೀವಲ್ಲ ಅದನ್ನು ತಗೊಂತಾರೆ ಒಂದೊಂದ್ಸತಿ ಸಂಸ್ಕೃತದಲ್ಲೇ, ಅಥವಾ ಬಾಯಿಗೂ ಕೂಡ ಮುಖ ಅಂತ ಹೇಳ್ತಾರೆ. ಮುಖನಾಸಿಕಾಭ್ಯಾಮ್ ಬಾಯಲ್ಲೇ ಮತ್ತೆ ಮೂಗಿನಲ್ಲೇ ಏನಿದೆ ಮುಖನಾಸಿಕೆ ತುಭ್ಯಂ, ಇದೆಲ್ಲ ಸಮಾಸನ ಬಿಡಿಸಿ ತೋರಿಸಿರೋದು. ಮುಖನಾಸಿಕಾಭ್ಯಾಮ್ ಅನ್ನೋದು ಸಮಸ್ತ ಪದ, ಅದರ ವಿಗ್ರಹ ವಾಕ್ಯ ಮುಖಂಚ ನಾಸಿಕಾಚ ಮುಖನಾಸಿಕೆ ತಾಭ್ಯಾಮ್. ಅಲ್ಲಿ ಮುಖನಾಸಿಕಾಭ್ಯಾಮ್ ನಿರ್ಗಚ್ಚನ್ ಪ್ರಾಣ, ಆ ಮುಖನಾಸಿಕಾಭ್ಯಂ ಅವುಗಳಿಂದ ಹೊರಗೆ ಬರ್ತಾ ಇರೋ ಅಂತ ಪ್ರಾಣನು ಯಾರು ಅಂದ್ರೆ ಸ್ವಯಂ ಸಾಮ್ರಾಟ್ ಸ್ಥಾನೀಯ ಪ್ರತಿಷ್ಠತೆ. ಅವನು ಆ ಪ್ರಾಣನೇ ಸ್ವಯಂ ಸಾಮ್ರಾಜ್ಯ, ಅವನು ಸಾಮ್ರಾಟ್ ಅಂತ ಏನು ಹಿಂದಿನ ಮಂತ್ರದಲ್ಲಿ ಹೇಳಿದ್ರು, ಅವನು ರಾಜನಾಗಿದ್ದಾನೆ. ಅವನೇ ಸ್ವಯಂ ರಾಜನಾಗಿ ಮುಖದಲ್ಲೇ ಅಂದ್ರೆ ಚಕ್ಷುಶ್ರೋತ್ರ ಕಣ್ಣು ಕಿವಿ ಮೂಗು ಬಾಯಿ ಇಂಥ ಕಡೆ ಅವನೇ ಇದ್ದಾನಲ್ಲಿ, ಅವನೇ ರಾಜನಾಗಿ ಅವನೇ ಆ ಸ್ಥಾನದಲ್ಲಿದ್ದಾನೆ ಅಂತ. ಮಧ್ಯೆ ತು ಪ್ರಾಣಾಪಾನಯೋಹೋ ಸ್ಥಾನಯೋಹೋ ಆಭ್ಯಂ ಸಮಾನಃ, ಇನ್ನ ಮಧ್ಯದಲ್ಲೇ ಪ್ರಾಣಾಪಾನಯೋಹೋ, ಆ ಪ್ರಾಣ ಅಪಾನ, ಈ ಪ್ರಾಣಾಪಾನಗಳಂದ್ರೆ ಹೊಕ್ಕಳಲ್ಲೇ, ಅದು ನಾಭ್ಯಾಮ್ ಅಂದ್ರೆ ಹೊಕ್ಕಳು, ನಾಭಿ ಅಂತ ಹೇಳ್ತೀವಲ್ಲ ನಾಭ್ಯಾಮ್, ಅಲ್ಲಿ ಸಮಾನ ಅನ್ನೋ ವಾಯು ಇರ್ತಾನೆ, ಸಮಾನ ಅನ್ನೋ ಪ್ರಾಣ ಅಲ್ಲಿರ್ತಾನೆ. ಅಶಿತಂ ಪೀತಂಚ ಸಮಂ ನಯತಿ ಇತಿ ಸಮಾನಃ, ತಿಂದದ್ದನ್ನ ಕುಡ್ದಿದ್ದನ್ನ, ಅಶಿತಂ ಅಂದ್ರೆ ತಿಂದಿದ್ದು, ಪೀತಂ ಅಂದ್ರೆ ಕುಡ್ದಿದ್ದು, ನಾವೇನೇನ್ ತಿಂತೀವೋ ಕುಡಿತೀವೋ ಅದನ್ನೆಲ್ಲ ಸಮಂ ನಯತಿ ಇತಿ ಸಮಾನಃ ಸಮವಾಗೆ ಎಲ್ಲ ದೇಹಕ್ಕೂ ಅದರ ಶಕ್ತಿ ತಲುಪಿಸುವಂತ ಕೆಲಸ ಮಾಡ್ತಾನೆ ಈ ಸಮಾನ ಅನ್ನೋ ವಾಯು. ಏಷ ಹಿ ಯಸ್ಮಾತ್ ಯದೇತತ್ ಹುತಂ ಭುಕ್ತಂ ಪೀತಂಚ ಆತ್ಮಾಗ್ನೋ ಪ್ರಕ್ಷಿಪ್ತಂ ಅನ್ನಂ ಸಮಂ ನಯತಿ. ಇವನೇನ್ ಮಾಡ್ತಾನೆ ಈ ಸಮಾನ ಅನ್ನೋ ವಾಯು, ಹುತಂ ಅಂದ್ರೆ ಹೋಮ ಮಾಡಿದ್ದು ಅಂದ್ರೆ ಏನ್ ಹೇಳ್ತಾರೆ, ಈಗ ತಿನ್ನೋದನ್ನು ಕೂಡ ಒಂದು ಯಜ್ಞ ರೂಪವಾಗಿ ನೋಡ್ಬೇಕು ಅಂತ ಹೇಳ್ತಾರಲ್ಲ, ನಮ್ಮ ಜಠರಾಗ್ನಿಯನ್ನೇ ಯಜ್ಞ ಕುಂಡವಾಗಿ ಹೇಳಿ ನಾವು ತಿನ್ನೋದನ್ನೆಲ್ಲ ಅಲ್ಲಿಗೆ ಹೋಮ ಮಾಡ್ತಿರೋದು ಅಂತ ಹೇಳ್ತಾರೆ. ವೈಶ್ವಾನರನಾಗೆ ಭಗವಂತನೇ ಅಲ್ಲಿ ಇದ್ದಾಗ ನಾವ್ ಅದನ್ನ ಅಷ್ಟು ಶ್ರದ್ಧೆಯಿಂದ ನೋಡ್ಬೇಕು ತಿನ್ನೋ ಅಂತದ್ದು ಅನ್ನೋದನ್ನು ಕೂಡ. ಅದಕ್ಕೆ ಏನು ಅಂದ್ರೆ ಅದು ತಿನ್ಬಾರ್ದು ಅಂತ ಹೇಳೋದು. ಆ ರೀತಿಯಾಗಿ ತಿಂದದ್ದನ್ನೆಲ್ಲ ನೈವೇದ್ಯ ಮಾಡಿ ತಿಂದಿದ್ದಾಗಿರ್ಬೋದು, ಆ ತರದ್ದೆಲ್ಲ ಆ ಹೊಟ್ಟೆ ಒಳಗಡೆ ನಾವು ಹೋಮ ಮಾಡ್ದಂಗೆ, ಅದಕ್ಕೆ ಅಲ್ಲಿ ಹೇಳ್ತಿರೋದು ಈ ಹೋಮ ಮಾಡಿದ್ದಿದೆಯಲ್ಲ ಅಂತ, ಏತತ್ ಹುತಂ ಅಂತಾನೆ ಅದಕ್ಕೆ ಹೇಳಿರೋದು, ಇದು ಹೋಮ ಮಾಡಿದ್ಯಲ್ಲ ಅದು ಏನದು ಅಂದ್ರೆ ಭುಕ್ತಂ ಪೀತಂ, ನಾವು ತಿಂದಿದ್ದು ಅಥವಾ ನಾವು ನೀರು ಅದೇನಾದ್ರು ಕುಡ್ತಿದ್ರೆ ಅದು ಆತ್ಮಾಗ್ನಿಯಲ್ಲಿ ಅಂದ್ರೆ ಶರೀರದಲ್ಲಿರೋ ಜಠರಾಗ್ನಿಯಲ್ಲೇ ಹೋಮ ಮಾಡಿದ್ದು ಅಂತ ಭಾವಿಸ್ಬೇಕು, ಅದಕ್ಕೆ ಸಮಾನವಾಗಿರುವಂತದ್ದು. ಪ್ರಕ್ಷಿಪ್ತಂ ಅನ್ನಂ ಸಮಂ ನಯತಿ, ಅಲ್ಲಿ ನಾವು ಕೊಟ್ಟಂತ ಅನ್ನ, ನಮ್ಮ ಜಠರಾಗ್ನಿಗೆ ನಾವು ತಲುಪಿಸಿದಂತ ಅನ್ನ ಸಮಂ ನಯತಿ ಸಮವಾಗಿ ಎಲ್ಲಾ ಕಡೆ ತಗೊಂಡು ಹೋಗುತ್ತೆ, ಅಂದ್ರೆ ಅನ್ನವನ್ನೇ ತಗೊಂಡು ಹೋಗುತ್ತೆ ಅಂತ ಅಲ್ಲ, ಅನ್ನದ ಒಂದು ಶಕ್ತಿಯನ್ನ ಇಡೀ ದೇಹಕ್ಕೆ ತಲುಪಿಸುವಂತ ಕೆಲಸ ಮಾಡುತ್ತೆ ಸಮಾನ ಅನ್ನೋ ವಾಯು. ತಸ್ಮಾತ್ ಅಶಿತ ಪೀತೇಂಧನಾತ್ ಅಗ್ನೇಃ ಔದರ್ಯಾತ್ ಹೃದಯ ದೇಶಂ ಪ್ರಾಪ್ತಾತ್ ಏತಾಹ ಸಪ್ತ ಸಂಖ್ಯಾಕಾಃ ಅರ್ಚಿಷಾಃ ದೀಪ್ತಯಃ ನಿರ್ಗಚ್ಚಂತಃ ಭವಂತಿ. ಇನ್ನ ಇದಿದೆಯಲ್ಲ, ನಾವೇನು ಅಶಿತ ಪೀತೇಂಧನಾತ್ ಅಂದ್ರೆ ನಾವು ತಿಂದಿದ್ದು ಅಥವಾ ಕುಡಿದಿದ್ದು, ಪೀತ ಇಂಧನಾತ್ ಅಂದ್ರೆ ಆ ಕಟ್ಟಿಗೆಯಲ್ಲೇ, ಅಂದ್ರೆ ಯಾವ ಕಟ್ಟಿಗೆ ಅಂದ್ರೆ ಹೊಟ್ಟೆಯಲ್ಲೇ ಜಠರಾಗ್ನಿಯಲ್ಲೇ, ಅಗ್ನೇಹೆ ಔದರ್ಯಾತ್ ಉದರೇ ಭವ ಔಧರ್ಯಂ ಅಂತ, ಔಧರ್ಯಂ ಅಂದ್ರೆ ಜಠರಾಗ್ನಿ, ಆಮೇಲೆ ಹೃದಯ ದೇಶಂ
ಆ ಆ ಅದು ಆ ಅಗ್ನಿಯಿಂದ ಅದು ಹೃದಯ ದೇಶಕ್ಕೆ ಹೋಗೋದಕ್ಕೆ ಹೃದಯ ದೇಶಂ ಪ್ರಾಪ್ತ, ಹೃದಯ ದೇಶ ಸೇರೋದಿಕ್ಕೆ ಏನ್ ಮಾಡತ್ತೆ ಜಠರಾಗ್ನಿ, ಅದನ್ನ ಅದು ಸಪ್ತ ಸಂಖ್ಯಾಕಾಹ ಅರ್ಚಿಷಃ, 7 ವಿಧವಾಗಿ ಅದನ್ನ ಅದು ವಿಭಾಗ ಮಾಡ್ಕೊಳ್ಳುತ್ತೆ ಆ ಜಠರಾಗ್ನಿನೇ. ಆವಾಗ ಅದರ ಮೂಲಕ ಎಲ್ಲಿವರೆಗೂ ಹೋಗುತ್ತೆ, ಇಡೀ ದೇಹವನ್ನ ತಲುಪಿಸುತ್ತೆ. ಅದು ಹೆಂಗೆ, ಶೀರ್ಷಣ್ಯ ಪ್ರಾಣದ್ವಾರ ದರ್ಶನ ಶ್ರವಣಾದಿ ಲಕ್ಷಣ ರೂಪಾದಿ ವಿಷಯ ಪ್ರಕಾಶ ಇತ್ಯಭಿಪ್ರಾಯ. ಅಂದ್ರೆ ತಲೆಯಲ್ಲಿರುವ ಪ್ರಾಣಗಳ ಮೂಲಕ ನೋಡೋದು, ಕೇಳೋದು ಮುಂತಾದ ಈ ಕೆಲಸ ಏನ್ ಮಾಡ್ತೀವೋ ಅದಕ್ಕೆ ಒಂದು ಸಮವಾದ ಶಕ್ತಿಯನ್ನ ಕೊಡ್ತಾ ಇರುತ್ತೆ ಅಂತ. ಈಗ ಪ್ರಾಣ ಅನ್ನೋನು ಮುಖದಲ್ಲಿದ್ದಾನೆ, ಒಳಗಡೆ ನಾವೇನು ಉಸಿರಾಡ್ತಿದೀವಿ ಅದು ಪ್ರಾಣ, ಹೊರಗಡೆ ಬಿಡ್ತಾ ಇರೋದೆಲ್ಲ ಅಪಾನ ಅಂತ ಹೇಳಿದ್ರಲ್ಲ. ಅದೆಲ್ಲ ಮಾಡಿದ್ಮೇಲೆ ಈಗ ಇಂದ್ರಿಯಗಳಿಗೆ ಶಕ್ತಿಯನ್ನ ಕೊಡ್ಬೇಕಲ್ವಾ, ಅದ್ ಮಾಡೋದಕ್ಕಾದ್ರೂ ಶಕ್ತಿ ಇರ್ಬೇಕಲ್ವಾ, ಅದನ್ನ ಈ ಸಮಾನ ಅನ್ನೋ ವಾಯು ಮಾಡ್ತಾ ಇದ್ದಾನೆ ಅಂತ. ಇನ್ನ 6ನೇ ಮಂತ್ರನ ನೋಡೋಣ. ಹೃದಿ ಏಷಃ ಆತ್ಮ ಅತ್ರ ಏತದ್ ಏಕಶತಂ ನಾಡೀನಾಂ ತಾಸಾಂ ಶತಂ ಏಕೈಕಸ್ಯಾಂ ದ್ವಾಸಪ್ತತಿಃ ಪ್ರತಿಶಾಖಾ ನಾಡೀ ಸಹಸ್ರಾಣಿ ಭವಂತಿ ಆಸು ವ್ಯಾನಃ ಚರತಿ. ಇನ್ನ ಅಲ್ಲಿ ಪ್ರಾಣ ಅಪಾನ ಸಮಾನ ಅನ್ನೋದ್ ಹೇಳಿದ್ರು. ಇಲ್ಲಿ ಇವಾಗ ವ್ಯಾನದ ಒಂದು ವಿಷಯನ ಹೇಳ್ಬೇಕಿರುತ್ತೆ. ಉದಾನ ಮತ್ತೆ ವ್ಯಾನ ಅನ್ನೋ ವಿಷಯನ ಈ ಮಂತ್ರದಲ್ಲೇ ಹೇಳ್ತಾರೆ. ಇಲ್ಲಿ ವ್ಯಾನ ಹೇಳ್ತಾರೆ, ಮತ್ತೆ 7ನೇ ಮಂತ್ರದಲ್ಲೇ ಉದಾನದ ಬಗ್ಗೆ ಹೇಳ್ತಾರೆ. ವ್ಯಾನ ಅಂದ್ರೇನೆ ಎಲ್ಲಾ ಕಡೆ ಹೋಗ್ತಾ ಇರೋದು ಅಂತ. ಅಂದ್ರೆ ಹೃದಿ ಏಷಃ ಆತ್ಮ, ಈ ಆತ್ಮ ಹೃದಯದಲ್ಲೇ ಇರ್ತಾನೆ. ಇಲ್ಲಿಂದ ಅಂದ್ರೆ ನಾಡಿಗಳ ಮೂಲಕ ಅವನ ಶಕ್ತಿ ಇಡೀ ದೇಹದಲ್ಲೇ ಹೆಂಗ್ ಹೋಗುತ್ತೆ, ವ್ಯಾನ ಅನ್ನೋ ಪ್ರಾಣದಿಂದ ಅದು ಹೋಗುತ್ತೆ. ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ನಮ್ಗೆ ಎಷ್ಟು ನಾಡಿಗಳಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಾಸಪ್ತತಿಃ ಅಂದ್ರೆ 22,000 ನಾಡಿಗಳು ಪ್ರತಿ ಶಾಖಾ ನಾಡಿಗಳು ಇರುತ್ತೆ. ಒಂದೊಂದು ಶಾಖೆಯಲ್ಲೂ 22,000 ನಾಡಿಗಳಿರುತ್ತೆ. ಇಷ್ಟು ನಾಡಿಗಳಲ್ಲೇ ವ್ಯಾನನು ಸಂಚರಿಸ್ತಾ ಇರ್ತಾನೆ, ಸಂಚರಿಸಿ ಅವನ ಶಕ್ತಿಯನ್ನ ಕೊಡ್ತಾ ಇರ್ತಾನೆ ವ್ಯಾನ. ಇನ್ನ ಇದನ್ನ ಭಾಷ್ಯದ ಮೂಲಕ ನೋಡೋಣ. ಹೃದಿ ಏಷಃ ಪುಂಡರೀಕಾಕಾರ ಮಾಂಸಪಿಂಡ ಪರಿಚ್ಛಿನ್ನೆ ಹೃದಯಾಕಾಶೆ ಏಷಃ ಆತ್ಮ ಸಂಯುಕ್ತ ಲಿಂಗಾತ್ಮ. ಇನ್ನ ಹೃದಯದಲ್ಲಿರೋ ಪುಂಡರೀಕಾಕ್ಷ ಅಂದ್ರೆ ಕಮಲದ ಆಕಾರದಲ್ಲೇ ಮಾಂಸಪಿಂಡ ಪರಿಚ್ಛಿನ್ನ, ಮಾಂಸದ ಮುದ್ದೆ ಏನಿರುತ್ತೋ ಅದರಲ್ಲೇ ಅಂದ್ರೆ ಆ ಹೃದಯನ ಹೇಳ್ತಿದ್ದಾರೆ. ಆ ಹೃದಯದಲ್ಲೇ ಇರುವಂತ ಆಕಾಶ ಪುಂಡರೀಕಾಕ್ಷ ಅಂದ್ರೆ ಕಮಲದ ಆಗಿರೋ, ಅಂದ್ರೆ ಆ ಹೃದಯನ ಕಮಲದ ಆಗಿರುವಂತದ್ದು ಆಕಾರದಲ್ಲಿರುವಂತ ಆ ಮಾಂಸ ಏನಿದೆಯೋ ಅದು ಆತ್ಮ ಸಂಯುಕ್ತ, ಆತ್ಮನಲ್ಲೇ ಸೇರ್ಕೊಂಡು ಅತ್ರ ಅಸ್ಮಿನ್ ಹೃದಯೇ ಏತತ್ ಏಕೋತ್ತರ ಶತಂ ಸಂಖ್ಯಾ ಪ್ರಧಾನ ನಾಡೀನಾಂ ಭವತಿ. ಅದನ್ನ ಸೇರ್ಕೊಂಡು ಇಲ್ಲಿನ ಲಿಂಗಾತ್ಮ ಅಂತಾರೆ, ಅಂದ್ರೆ ಜೀವಾತ್ಮ ಅಂತ ಅರ್ಥ ಮಾಡ್ಕೋಬಹುದು. ಅವನು ಆ ಹೃದಯದಲ್ಲಿರ್ತಾನೆ ಅಂತ ಹೇಳ್ತಾರಲ್ಲ, ಹೃದಯ ಅಂಗುಷ್ಟ ಮಾತ್ರ ಪುರುಷ ಅಂತ ಎಲ್ಲ ಕಠೋಪನಿಷತ್ನಲ್ಲಿ ಏನ್ ಹೇಳ್ತಾರೋ ಅವನು ಅಲ್ಲಿರ್ತಾನೆ ಅಂತ ಏನ್ ಹೇಳ್ತಾರೆ. ಅವನು ಹೃದಯದಲ್ಲಿರ್ತಾನೆ. ಅಲ್ಲಿಂದ ಏಕೋತ್ತರ ಶತಂ ಸಂಖ್ಯಾ ಪ್ರಧಾನ ನಾಡಿ, ಅಲ್ಲಿಂದ ಏನಾಗುತ್ತೆ ಅಂದ್ರೆ ಈ ಹೃದಯದಲ್ಲೇ 100ರ ಮೇಲೊಂದು ಸಂಖ್ಯೆ ಅಂದ್ರೆ 101, ಏಕೋತ್ತರ ಶತಂ ಅಂದ್ರೆ 101 ಸಂಖ್ಯೆಯ ಪ್ರಧಾನ ನಾಡಿಗಳು ಇರುತ್ತೆ. ಆ ಪ್ರಧಾನ ನಾಡಿಗಳಿಂದ ಬೇರೆ ಬೇರೆ ದೇಹದ ಎಲ್ಲಾ ಭಾಗಗಳಿಗೂ ಆ ನಾಡಿಗಳು ಸೇರ್ಕೊಂಡಿರುತ್ತೆ. ಆಮೇಲೆ ಅಲ್ಲಿಂದ ಮತ್ತೆ ಬ್ರಾಂಚಸ್ ಆಗಿ ಕವಲೊಡೆದು ಬೇರೆ ಇನ್ನೂ ಎಷ್ಟೋ ನಾಡಿಗಳಿರುತ್ತೆ. 72,000 ನಾಡಿಗಳು ಅಂತ ಹೇಳ್ತಾರೆ. ಅದಷ್ಟು ಇರುತ್ತೆ. ಈಗ ಪ್ರಧಾನವಾಗಿ 101 ನಾಡಿ ಇರುತ್ತೆ. ತಾಸಾಂ ಅದರಲ್ಲೇ ಶತಂ ಏಕೈಕಸ್ಯಾಹ ಪ್ರಧಾನ ನಾಡ್ಯ ಭೇದಾಹ, ಅದ್ರಲ್ಲೇನಾಗುತ್ತೆ ನೂರಾಗೆ 2 ಮುಖ್ಯ ಭೇದಗಳು ಮೊದಲು ಆಗತ್ತೆ.
ಅದಾದ್ಮೇಲೆ ಪುನಃ ಅಪಿ ದ್ವಾಸಪ್ತತಿ. ಅದಾದ್ಮೇಲೆ ಏನಾಗುತ್ತೆ, ಇನ್ನು ಮತ್ತೆ ಸಪ್ತತಿ ಅಂದ್ರೆ 22,000. ಸಹಸ್ರಾಣಿ ದ್ವಾಸಪ್ತತಿ ಅಂದ್ರೆ 72. ಅದಾದ್ಮೇಲೆ ಸಹಸ್ರಾಣಿ ಅಂದ್ರೆ 72,000 ಅಂತ. ದ್ವೇ ಸಹಸ್ರೇ ಅದಕ್ಕೆ ಸಪ್ತತಿ ಚ ಸಹಸ್ರಾಣಿ ಸಹಸ್ರಾಣಾಂ ದ್ವಾಸಪ್ತತಿ. ಇನ್ನ 72,000 ನಾಡಿಗಳಾಗುತ್ತೆ. ಪ್ರತಿಶಾಖಾ ನಾಡಿ ಸಹಸ್ರಾಣಿ ಪ್ರತಿ ನಾಡಿ ಶತಂ ಸಂಖ್ಯಾಹ ಪ್ರಧಾನ ನಾಡೀನಾಂ ಸಹಸ್ರಾಣಿ ಭವಂತಿ. ಇನ್ನ ಈ ತರ ಒಂದೊಂದು ಶಾಖೆಯ ನಾಡಿಗಳು ಒಂದೊಂದು 100 ಭೇದಗಳಾಗೆ ಕೊನೆಗೆ ಅದು 72,000 ನಾಡಿಗಳಾಗೆ ಇರುತ್ತೆ. ಅದ್ರಲ್ಲಿ ಕೂಡ ಮತ್ತೆ ಎಷ್ಟೊಂದು ಭೇದಗಳಾಗೆ ನಮ್ಗೆ ನಾಡಿಗಳಿರುತ್ತೆ ಅಂತ. ಅದಾದ್ಮೇಲೆ ಆಸು ನಾಡಿಶು ವ್ಯಾನಃ ವಾಯು ಚರತಿ. ಇಷ್ಟೂ ನಾಡಿಗಳಲ್ಲೇ ವ್ಯಾನ ಅನ್ನೋ ವಾಯು ಸಂಚರಿಸ್ತಾ ಇರ್ತಾನೆ. ವ್ಯಾನ ಅನ್ನೋ ಅವನ ಹೆಸರು ಏನಕ್ಕೆ, ವ್ಯಾಪನ. ಅವನು ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ ಇಡೀ ಶರೀರವನ್ನ, ಅದಕ್ಕೆ ಅವನಿಗೆ ವ್ಯಾನ ಅಂತ ಹೆಸರು. ಆದಿತ್ಯಾತಿವ ರಶ್ಮಯ ಹೃದಯಾತ್ ಸರ್ವತೋಗಾಮಿನೀಭಿಃ ನಾಡೀಭಿಃ ಸರ್ವದೇಹಂ ಸಂವಾಪ್ಯ ವ್ಯಾನಃ ವರ್ತತೆ. ಯಾವ ರೀತಿ ಇದ್ದಾನೆ ವ್ಯಾನ ಅಂದ್ರೆ, ಅದಕ್ಕೊಂದು ದೃಷ್ಟಾಂತ ಕೊಡ್ತಿದ್ದಾರೆ. ಸೂರ್ಯನಿಂದ ಹೊರಡುವಂತ ರಶ್ಮಿಗಳು ಯಾವ ರೀತಿ ಎಲ್ಲಾ ಜಗತ್ತಿನ ಎಲ್ಲವನ್ನೂ ಸೇರ್ಕೊಂಡ್ಬಿಡುತ್ತೋ, ಎಲ್ಲವನ್ನೂ ಹರಡುತ್ತೋ. ಮೊದಲನೇ ಪ್ರಶ್ನೆಯಲ್ಲಿ ಕೂಡ ಹೇಳಿದ್ರು, ಸೂರ್ಯರಶ್ಮಿ ಹಿಂಗೆ ತನ್ನ ಕಿರಣಗಳಿಂದ ಎಲ್ಲವನ್ನೂ ತನ್ನಲ್ಲಿ ಅಡಕ ಮಾಡ್ಕೊಂಡ್ಬಿಡ್ತಾನೆ ಅಂತ, ತನ್ನಲ್ಲೇ ಅಡಗಿಸ್ಕೊಂತಾನೆ ಅಂತ. ಆ ರೀತಿ ಹೃದಯಾತ್ ಸರ್ವತೋಗಾಮಿನೀಭಿಃ ನಾಡಿಭಿಃ, ಎಲ್ಲಾ ಈ ಹೃದಯದಿಂದ ಹೊರಡುವಂತ ಎಲ್ಲಾ ನಾಡಿಗಳು ಸರ್ವದೇಹಂ ಸಂವಾಪ್ಯ, ಇಡೀ ದೇಹವನ್ನೇ ಅಂದ್ರೆ ವ್ಯಾಪಿಸ್ಕೊಂಡ್ಬಿಟ್ಟಿರತ್ತೆ. ಅದರಿಂದ ಅದಕ್ಕೆ ವ್ಯಾನಃ ಅಂತ ಹೇಳ್ತಾರೆ. ವ್ಯಾಪಿಸ್ಕೊಂಡಿರೋದಕ್ಕೆ ವ್ಯಾನೋ ವರ್ತತೆ, ವ್ಯಾನನಾಗಿ ಅವನು ಇಡೀ ದೇಹವನ್ನ ವ್ಯಾಪಿಸ್ಕೊಂಡಿದ್ದಾನೆ. ಸಂಧಿ ಸ್ಕಂದ ಮರ್ಮ ದೇಶೇಶು ವಿಶೇಷೇಣ ಪ್ರಾಣಾಪಾನ ವೃತ್ಯೋಶ್ಚ ಮಧ್ಯೆ ಉದ್ಭೂತ ವೃತ್ತಿ ವೀರ್ಯವತ್ ಕರ್ಮ ಕರ್ಥಾ ಭವತಿ. ಎಲ್ಲಿವರೆಗೂ ಅಂದ್ರೆ ಒಂದೊಂದು ಸಂದುಗಳು ಹೆಗಲುಗಳು ಅಂತ ಮರ್ಮಸ್ಥಾನಗಳು ಅಂತ ಏನ್ ಹೇಳ್ತಾರೋ, ಇಡೀ ದೇಹ ಒಂದು ಭಾಗದಲ್ಲಿ ಅವನ್ ವ್ಯಾನ ವ್ಯಾಪಿಸ್ಕೊಂಡಿಲ್ಲ ಅಂದ್ರೆ ಆ ಭಾಗ ಅಲ್ಲಿ ಕೆಲ್ಸನೇ ಮಾಡಲ್ಲ. ಒಂದು ಬೆರಳಿಂಗ್ ಮಡ್ಚ್ಬೇಕು ಅಂದ್ರೂ ವ್ಯಾನನ ಶಕ್ತಿ ಅಲ್ಲಿರ್ಬೇಕು. ಅಷ್ಟು ಪಾರ್ಟ್ಗೆ ವ್ಯಾನ ಇಲ್ಲ ಅಂದ್ರೆ ಅವಾಗ ಅದನ್ನೇ ಪ್ಯಾರಲೈಸ್ ಆಗಿದೆ ಅಂತ ಹೇಳ್ತಾರೆ. ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ ಅವ್ರಿಗೆ, ಅದನ್ನ ಮೂವ್ ಮಾಡಕ್ ಆಗ್ತಿಲ್ಲ ಅವರು ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರತಿಯೊಂದು ವಿಶೇಷೇಣ ಎಲ್ಲಾ ಕಡೆ ವಿಶೇಷವಾಗಿ ಅವನು ಎಲ್ಲಾ ಕಡೆ ಪ್ರಾಣಾಪಾನ ವೃತ್ತಿಗಳಿಂದ ಸೇರ್ಕೊಂಡ್ಬಿಟ್ಟಿರ್ತಾನೆ. ವ್ಯಾನನು ಅಂದ್ರೆ ಎಲ್ಲ ವ್ಯಾಪಿಸ್ಕೊಂಡಿದ್ದಾನೆ ಅಂತ. ಉದ್ಭೂತ ವೃತ್ತಿ ವೀರ್ಯವತ್ ಕರ್ಮ ಕರ್ತಾ ಭವತಿ ಅಂದ್ರೆ, ನಾವು ವೀರ್ಯವತ್ತಾಗಿ ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲಿ ವ್ಯಾನನ ಒಂದು ಸಹಾಯ ಇದ್ದೇ ಇರುತ್ತೆ. ವ್ಯಾನ ಅನ್ನೋ ವಾಯು ಅಥವಾ ಪ್ರಾಣ ಅಲ್ಲಿರೋದ್ರಿಂದಾನೇ ನಾವೇನಾದ್ರೂ ಭಾರ ಎತ್ತೋ ಅಂತ ಕೆಲಸಗಳು ಎಲ್ಲ ಮಾಡಕ್ಕೆ ಸಾಧ್ಯ ಆಗತ್ತೆ ಅಂತ. ಪ್ರಾಣನು ಒಬ್ನೇ ಇದ್ರು ಅವನ್ ಮಾಡೋ ಕೆಲಸ ಭೇದದಿಂದ ಮತ್ತೆ ಸ್ಥಾನ ಭೇದದಿಂದ ಎರಡರಿಂದನೂ ಕೂಡ ಅವನಿಗೆ ಬೇರೆ ಬೇರೆ ಹೆಸರುಗಳು ಹೇಳ್ತಾರೆ. ಇದಕ್ಕೆ ಇನ್ನೊಂದು ಶ್ಲೋಕ ಕೂಡ ಹೇಳ್ತಾರೆ. ಹೃದಿ ಪ್ರಾಣೇ ಉದಯಪಾನಃ ಸಮಾನೋ ನಾಭಿಸಂಸ್ಥಿತಃ ಉದಾನ ಕಂಠದೇಶಸ್ಥಃ ವ್ಯಾನಃ ಸರ್ವಶರೀರಗಃ ಅಂತ. ಅಂದ್ರೆ ಹೃದಯದಲ್ಲಿ ಇರ್ತಾನೆ ಪ್ರಾಣ, ಗುದದ್ವಾರದಲ್ಲೇ ವಾಯು ಉಪಸ್ಥ ಅಲ್ಲಿ ಯಾರಿರ್ತಾರೆ, ಅಪಾನ ಇರ್ತಾನೆ. ಸಮಾನಃ ನಾಭಿ ಸಂಸ್ಥಿತಃ, ನಾಭಿಯಲ್ಲೇ ಸಮಾನ ಇರ್ತಾನೆ. ಉದಾನಃ ಕಂಠದೇಶಸ್ಥ ಅಂದ್ರೆ ಈಗ ಮುಂದಿನ ಮಂತ್ರದಲ್ಲಿ ಉದಾನನ ಬಗ್ಗೆ ಹೇಳ್ತಾರೆ, ಉದಾನ ಅನ್ನೋ ವಾಯು ಬಗ್ಗೆ. ಇನ್ನ ವ್ಯಾನಃ ಸರ್ವಶರೀರಗಃ, ವ್ಯಾನ ಅನ್ನೋನು ಸರ್ವ ಶರೀರ ಇಡೀ ಶರೀರವನ್ನ ಹರಡ್ಕೊಂಡಿರ್ತಾನೆ ಅಂದ್ರೆ ವ್ಯಾಪಿಸ್ಕೊಂಡಿರ್ತಾನೆ ಅಂತ. ಇಲ್ಲಿ ಪ್ರಾಣನು 5 ವಿಧವಾಗಿ ತನ್ನನ್ನ ತಾನು ವಿಭಾಗಿಸ್ಕೊಂಡಲ್ಲ, ಆಮೇಲೆ ಅವನು ಯಾವ ರೀತಿ ಯಾವ್ಯಾವ ಕೆಲಸಗಳನ್ನ ಮಾಡ್ತಿದ್ದಾನೆ ಅನ್ನೋದನ್ನ ಹೇಳ್ತಿದ್ದಾರೆ. ಒಂದೇ ಪ್ರಾಣನು ಈ ರೀತಿ ಇದ್ದಾನೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಮುಂದಿನ ಸತಿ ಸೇರಿದಾಗ 7ನೇ ಮಂತ್ರದಿಂದ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.